ಸುಂಟಿಕೊಪ್ಪ ಗ್ರಾಮದಲ್ಲಿ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಕೊಡಗು ಡಿಸ್ಟ್ರಿಕ್ಟ್ ಫ್ಯಾಮಿಲಿ ಕಾನ್ಫರೆನ್ಸ್ ಇನ್ನು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ. ನಾವು ರಾಜಕಾರಣಿಗಳು ಹಲವಾರು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀವಿ. ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಕ್ಕಿರ್ಬೋದು, ಇಲ್ಲಾಂದರೆ ಜನಕ್ಕೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಕೊಡೋಂಥ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀವಿ. ಮಾತ್ರ ನನಗೆ ಗೊತ್ತಿರೋಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವಶ್ಯಕತೆ ಇರೋಂಥ ಕಾರ್ಯಕ್ರಮಗಳು ಇದು ಅಂತ ನನ್ನ ಅಭಿಪ್ರಾಯ. ನನಗೆ ಪುಟ ಒಂಚೂರು ಈ ಕಡೆ ಬರಪ್ಪ, ನನಗೆ ಕರೆಕ್ಟಾಗಿ 5 ನಿಮಿಷ ಕೊಟ್ಟವ್ರು, 4 ನಿಮಿಷ ಕೊಟ್ಟವ್ರೆ ಡಿಜಿಟಲ್ ಬೋರ್ಡಲ್ಲಿ. ಅಲ್ಲಿ ನಮ್ಮ ಟೈಮಿಂಗ್ಸ್ ಎಷ್ಟು ಅಂತ ಕೊಡ್ತಾವ್ರಿ ಇಲ್ಲಿ. ಆ ವಿಚಾರದಲ್ಲಿ ನಾನು ಜಾಸ್ತಿ ಇವತ್ತು ಮಾತಾಡೋಲ್ಲ, ಯಾಕಂತಂದರೆ ಅದ್ಭುತವಾಗಿ ಮಾತಾಡಲಿಕ್ಕೆ ಹಲವಾರು ಸ್ಪೀಕರ್ಸ್ ಕರೆದಿದ್ದರಂತೆ ನನಗೆ ಗೊತ್ತಾದಂಗೆ. ವೇದಿಕೆ ಮೇಲೆ ಆಸರದಿಂದ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ VP ಶಶಿಯಣ್ಣ ಅವರೇ, ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದರು ಸ್ನೇಹಿತರಾದಂಥ ರಫೀಕ್ ಅವರೇ, ಮತ್ತೊಮ್ಮೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಸ್ನೇಹಿತರಾದಂಥ ಶಬೀರ್ ಅವರೇ, ವೇದಿಕೆ ಮೇಲೆ ಆಸರದಿಂದ ಎಲ್ಲ ಗಣ್ಯಾತಿ ಗಣ್ಯರೇ, ಇವತ್ತು ನನಗೆ ಗೊತ್ತಿರೋಂಗೆ ಮುಖ್ಯ ಭಾಷಣಕಾರಾಗಿ ಹುಸೇನ್ ಸಲಾಫಿ ಹಿರಿಯವರು ಅವ್ರಿಗೆ ಕಾಯ್ತಾ ಇದ್ದೀರಿ. ಶಾರ್ಜಾಯಿಂದ ಬಂದಿರೋದಂಥ ನನ್ನ ಅಭಿಪ್ರಾಯ. ಶಿಹಾಬ್ ಅವರೊಬ್ಬರು ಬಂದಿದ್ದಾರೆ. ಈಗ ತಾನೇ ಡಾಕ್ಟರ್ ಅಬ್ದುಲ್ಲಾ ಬಸಿಲ್ಲು ಅದ್ಭುತವಾಗಿ ಮಾತಾಡಿದ್ರು. ಖಲೀಲ್ ತಲಪಡಿ ಮಾತಾಡೋರೇ ಇಲ್ವೋ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಐ ಥಿಂಕ್ ಯು ವಿಲ್ ಬಿ ಸ್ಪೀಕಿಂಗ್ ನೆಕ್ಸ್ಟ್. ಭಾಷಣ ಓಕೆ ಆಗಿದೆ. ನಾನು ಕೆಲವು ಪಾಯಿಂಟ್ಸ್ನ ನಾನು ಟಚ್ ಮಾಡ್ಕೊಳ್ಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲ ಕಡೆ ಕಾರ್ಯಕ್ರಮಗಳು ಹೋದಾಗ, ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನ್ ಮಾಡಬೇಕಾದಾಗ, ಸಮಾಜದಲ್ಲಿ ಯಾವ ರೀತಿಲಿ ನಡ್ಕೊಂಬರ್ಬೇಕು ಅಂತಂದಾಗ ನಾವೇನು ಹೇಳ್ಕೊತೀವಿ ಅಂತಂದರೆ ಸೇ ನೋ ಟು ಡ್ರಗ್ಸ್ ಅಂತೀವಿ. ಸೇ ನೋ ಟು ಡ್ರಗ್ಸ್ ಬರೀ ಬಾಯಲ್ಲಿ ಹೇಳೋದಲ್ಲ, ಮನಸ್ಸಲ್ಲೂ ಅರ್ಥ ಮಾಡ್ಕೋಬೇಕು, ಹೃದಯದಿಂದ ಬರಬೇಕು, ಪ್ಲಸ್ ನಾವು ಹೇಳಿದ್ದು ಪಾಲಿಸಲೂಬೇಕು ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ವಿಶೇಷವಾಗಿ ಡ್ರಗ್ಸ್ನ ನೋಡೋಂಥ ಸಂದರ್ಭದಲ್ಲಿ, ಇಲ್ಲಾಂದರೆ ಡ್ರಗ್ಸ್ ಅಂತಂದರೆ ಏನಾದರೂ ನಾವು ಜಾಸ್ತಿ ಅದರ ಮೇಲೆ ನಾವು ಜೀವನನೇ ಪಾಲಿಸ್ಬೇಕು ಅಂತಂದರೆ ಅದು ಎಡಿಕ್ಷನ್ ಅಂತ. ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಡಿಕ್ಷನ್ನು. ನನಗೆ 2 ನಿಮಿಷ ಸಾಲೋದಿಲ್ಲ ಅಂತ ನನ್ನ ಅನಿಸಿದೆ. ಶಬೀರ್ ಭಾಯ್, ಸ್ವಲ್ಪ ನಮಗೆ ಜಾಸ್ತಿ ಟೈಮ್ ಕೊಡಿ. 2-3 ಥರ ಎಡಿಕ್ಷನ್ ಇದೆ. ಫಿಸಿಕಲ್ ಡಿಪೆಂಡೆನ್ಸಿ ಇರ್ಬೋದು, ಸೈಕ್ಯಾಟ್ರಿಕ್ ಡಿಪೆಂಡೆನ್ಸಿ ಇರ್ಬೋದು. ಒಂದು ಸ್ವಲ್ಪ ಟೆಕ್ನಿಕಲ್ ಮಾತಾಡ್ತಾ ಇದ್ದೀನಿ. ನಮಗೆ ಈ ಫಿಸಿಕಲ್ಲು ಡಿಪೆಂಡೆನ್ಸಿ ಏನು ಅಂತಂದರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ದುರುಪಯೋಗ ಪಡ್ಕೊಳ್ಳೋಂಥ ಪದಾರ್ಥಗಳು, ಡ್ರಗ್ಸ್ ಇರ್ಬೋದು, ನಶೆ ಇರ್ಬೋದು, ಸಿಗರೆಟ್ ಇರ್ಬೋದು, ಡ್ರಿಂಕ್ಸ್, ಆಲ್ಕೋಹಾಲ್ ಇರ್ಬೋದು, ಅದೆಲ್ಲನೂ ಬೆಳಗಿನ ಜಾವನ ಎದ್ಬಿಟ್ಟು ನಾವು ಕುಡಿಬೇಕು, ತಿನ್ನಬೇಕು, ಬೇರೆ ಇರಬೇಕು ಅಂತ ಬಂದಾಗ ದಟ್ ಈಸ್ ಕಾಲ್ಡ್ ಫಿಸಿಕಲ್ ಡಿಪೆಂಡೆನ್ಸ್. ಇಲ್ಲಾಂದರೆ ನಾವು ಜೀವನನೇ ನಡೆಯೋದಿಲ್ಲ. ಅದು ಎಲ್ಲದಕ್ಕಿಂತ ಕಷ್ಟದಂಥ ಒಂದು ಎಡಿಕ್ಷನು. ಮಾತ್ರ ಹೆಂಗೆ ಸಿಕ್ಕಾಕೋತಾರೆ ನಮ್ಮ ಯುವಕರು ಅಂತಂದರೆ, ಒಂದ್ಸಲಿ ಟ್ರೈ ಮಾಡೋಣ, ಒಂದ್ಸಲಿ ನಮ್ಮ ಫ್ರೆಂಡ್ಸ್ ಮಾಡ್ತಾವ್ರೆ, ಅವ್ರೇನು ಮಾಡ್ತಾವ್ರೆ ನಾವು ನೋಡೋಣ. ಇಲ್ಲ ಅಂದರೆ ಕೆಲವು ಜನ ತಗೊಳಪ್ಪ ನಾವು ಇದ್ದೀವಿ ಅಲ್ವ ನೋಡು ಒಂದು ದಿವಸ ಅಂತ ನಾವು ಅವ್ರಿಗೆ ಒಂದು ರೀತಿಲಿ ನಮ್ಮ ಸ್ನೇಹಿತರುಗಳು ಇಂಗ್ಲೀಷಲ್ಲಿ ಅದೇನು ಕರೀತಾರೆ ಹೇಳಿ, ಪಿಯರ್ ಪ್ರೆಷರ್ ಅಂತ ಕರಿತೀವಿ. ಮಾತ್ರ ಅದು ಸಣ್ಣದಾಗಿ ಸ್ಟಾರ್ಟ್ ಆದ್ರೂ ಮಾತ್ರ ಅದು ದೊಡ್ಡ ಗಾಯ ಅಲ್ಲ, ಆ ದೊಡ್ಡ ಡಿಸೀಸೇ ಆಗಿದೆ, ಅಂದರೆ ಒಂದು ದೊಡ್ಡ ಕಾಯಿಲೆನೇ ಆಗುತ್ತೆ ನಮಗೆ. ಆ ವಿಚಾರದಲ್ಲಿ ನಾನು ನಿಮಗೆ ಒಂದು ಏನು ಗಮನ ತರಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬರೀ ದೇಹ ಅಲ್ಲ, ಮನಸ್ಸಲ್ಲ, ಅದೇ ರೀತಿಲಿ ಕುಟುಂಬನೂ ಹಾಳಾಯ್ತವೆ. ನೀವು ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡ್ತಂಗೆ ಆಯ್ತದೆ, ನಿಮ್ಮ ಫ್ರೆಂಡ್ಸ್ನ ನಿಮ್ಮನ್ನ ದೂರ ಮಾಡ್ತಾರೆ, ನಿಮ್ಮ ಕೆಲಸ ಏನು ಸಿಕ್ಕಬೇಕು ಅದೂ ಸಿಕ್ಕಲ್ಲ. ಆ ವಿಚಾರದಲ್ಲಿ ಈ ಥರ ನಾವೇನು ಡ್ರಗ್ಸಿಂದ ನಾವು ಅಡಿಕ್ಷನ್ ಏನಾಗಿರ್ತಾರೆ ಆ ಹುಡುಗರು, ಆ ಯುವಕರು ಇರ್ಬೋದು, ಹಿರಿಯವರು ಇರ್ಬೋದು, ಎಲ್ಲ ರೀತಿಲಿ ಇರ್ಬೋದು, ಅವ್ರನ್ನ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ. ಆ ವಿಚಾರದಲ್ಲಿ ನಾವು ಅದನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕೈ ಮುಗ್ದೇನು ಕೇಳ್ಕೊತೀವಿ, ಆ ದೇವ್ರು ಅವತ್ತು ನಿಮಗೆ ಶಕ್ತಿ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕೆ ಹೇಳ್ತೀನಿ ಅಂತಂದರೆ, ಯಾವುದೋ ಒಂದು ಮಿಸ್ಸಾಗಿ ಮಾಡಿಬಿಟ್ರೆ ಅದನ್ನ ಲೈಫ್ ಆಲ್ಟ್ರಿಂಗ್ ಚೇಂಜಸ್ ಆಗೋದಿಲ್ಲ. ಒಂದ್ಸಲಿ ಅದನ್ನ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋದಿಲ್ಲ ಅಂತ. ನೀವು ಎಷ್ಟು ಜನ ನಿಮ್ಮ ಸ್ನೇಹಿತರುಗಳು ಈ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ ಹೇಳಿ? ಕೈ ಎತ್ತರಿ ಯಾರು ಈ ಥರ ಪರಿಸ್ಥಿತಿಯಲ್ಲಿ ಇರೋ. ತುಂಬ ಜನ ಅವರೇ, ಯಾರು ಕೈ ಎತ್ತಕ್ಕೆ ಧೈರ್ಯ ಇಲ್ಲ ಅಷ್ಟೇ, ಈಗ ಹೇಳ್ಕೊಳಕ್ಕೆ ಧೈರ್ಯ ಇಲ್ಲ. ನಮಗೆ ಎಷ್ಟೋ ಸ್ನೇಹಿತರುಗಳು ನನಗೂ ಅನುಭವಿಸಿದ್ದೀವಿ. ನಾವು ಅವ್ರನ್ನ ಹಾಸ್ಪಿಟ್ಲಿಗೂ ಸೇರಿಸಿದ್ದೀವಿ, ಡಿ ಅಡಿಕ್ಷನ್ ಸೆಂಟರ್ಸ್ಗೂ ಸೇರಿಸಿದ್ದೀವಿ. ಮಾತ್ರ ಸಮಸ್ಯೆ ಏನು ಅಂತಂದರೆ, ಅಲ್ಲಿಂದ ಹೊರಗೆ ಬಂದಾಗ ವಾಪಸ್ಸು ನಾರ್ಮಲ್ ಆಗುತ್ತೆ ಅಂತ ಇಲ್ವಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆ ವಿಚಾರದಲ್ಲಿ ನಾನು ನಮ್ಮ ಇಲ್ಲಿ
ಜನಸಂಖ್ಯೆ ನೋಡಿದ್ರೆ ನಮ್ಮ ತಾಯಿ ತಂಗಿರೇ ಸ್ವಲ್ಪ ಜಾಸ್ತಿ ಜನಸಂಖ್ಯೆಯಲ್ಲಿ ಕೂತವ್ರೆ ಅಂತ ನನ್ನ ಅಭಿಪ್ರಾಯ. ಫ್ಯಾಮಿಲಿ ಏನಂತಂತಂದರೆ ನಮ್ಮ ಗಂಡಸರಿಗೆ ನಾವು ಸ್ವಲ್ಪ ಚುರುಕು ಮೂಡಿಸ್ತಾ ಇದ್ದೀನಿ. ಕಾರಣ ಏನಂತಂದರೆ ಫ್ಯಾಮಿಲಿ ಅಂತಂದರೆ ನಮ್ಮ ಹೆಣ್ಮಕ್ಳೇ ನಮ್ಮನ್ನು ಜಾಸ್ತಿ ನೋಡ್ಕೋಬೇಕು ಅಂತ ಜವಾಬ್ದಾರಿ. ಕರೆಕ್ಟಾ ಇಲ್ವಾ? ಅದು ತಪ್ಪು ಸಂದೇಶ. ಗಂಡಸಿದ್ರು ತಂದೆದು ಈಕ್ವಲ್ ಆಗಿ ಜವಾಬ್ದಾರಿ ಇದೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಗ ಏನೋ ತಪ್ಪು ಮಾಡ್ತಾನೆ ಅಂತಂದರೆ ನಿಮ್ಮ ತಾಯಿನ ನೋಡ್ಕೊಳಪ್ಪ, ನಾವು ನೋಡೋದಿಲ್ಲ ಅಂತಲ್ಲ. ಇದು ನಮ್ಮದು ಜವಾಬ್ದಾರಿ ಇದೆ. ಅವ್ನು ಏನಕ್ಕೆ ಹಿಂಗೆ ಆಯ್ತವನೆ, ಯಾಕೆ ಆಯ್ತವನೆ ಅಂತ ನಾವು ನಮ್ಮ ಮಕ್ಕಳಿಗೆ ನಾವು ನೇರವಾಗಿ ಮಾತಾಡಬೇಕು. ಅದು ಬರೀ ತಾಯಿಯವ್ರದ್ದು ಜವಾಬ್ದಾರಿ ಅಲ್ಲ. ನಾವು ಸ್ವಲ್ಪ ಜವಾಬ್ದಾರಿ ತೊಗೊಂಡ್ರೆ ಅವ್ರ ಸಮಸ್ಯೆ. ಕೆಲವು ಟೈಮಲ್ಲಿ ಲೇಡೀಸಿಗೆ ಮನೆಗೆ ತಾಯ್ದಿರ್ಗೆ ಹೇಳೋಕ್ಕಾಗಲ್ಲ, ಇಲ್ಲಾಂದರೆ ಮನೆಯವ್ರಿಗೆ ಹೇಳೋಕ್ಕಾಗಲ್ಲ, ನಿಮಗೆ ಹೇಳ್ಕೊಬೋದು. ಯಾಕಂತಂದರೆ ಕೆಲವು ಟೈಮಲ್ಲಿ ಧೈರ್ಯ ನಾವು ಅಂದರೆ ಮುಂಚೆ ಮಕ್ಕಳಿಗೆ ಹೊಡಿತಿದ್ರು, ನಮ್ಮ ತಂದೆ ತಾಯಿ ನನ್ನ ಹೊಡೆದವ್ರೆ. ಈಗ ನೀವು ನಮ್ಮ ಮಕ್ಕಳನ್ನ ಯಾರ ಕಾರಣಕ್ಕೂ ಕೈ ಹಾಕಕ್ತಾ ಇಲ್ಲ. ಮಾತ್ರ ನಾವು ಯಾವಾಗ ಮಾತಾಡಬೇಕು ಅಂತಂದರೆ ಮಕ್ಕಳಿಗೆ ಅವರು ಸ್ಕೂಲಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ, ಪರ್ಸೆಂಟೇಜ್ ಕಡಿಮೆ ಆಯ್ತಾ ಇದೆ, ಅವ್ರು ಯಾಕೋ ಸ್ಕೂಲ್ಗೆ ಹೋಗೋಕ್ಕೆ ಕಾಲೇಜ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಸಿಗ್ತಾ ಇಲ್ಲ, ಫ್ರೆಂಡ್ಸ್ನ ಬದಲಾವಣೆ ಮಾಡ್ತಾವ್ರೆ, ಒಬ್ಬೊಬ್ಬನೇ ಹೋಗಿ ರೂಮಲ್ಲಿ ಬೀಗ ಹಾಕ್ಕೊಳ್ಳೋದು, ಆ ಥರದ್ದೆಲ್ಲ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು. ದಯವಿಟ್ಟು ತಾವು ತಮ್ಮ ಮಕ್ಕಳಿಗೆ ತಂದೆ ತಾಯಿಗೂ ಮಾತಾಡಿ, ಕೆಲವು ಟೈಮಲ್ಲಿ ಒಬ್ಬ ಸ್ನೇಹಿತಗೂ ನೀವು ಮಾತಾಡಬೇಕು ಅವ್ರಿಗೆ. ಯಾಕೆ ಅಂತಂದರೆ ಅವ್ರ ಮನಸ್ಸಲ್ಲಿ ಏನು ಬರ್ತದೆ, ಅವ್ರ ಮನಸ್ಸಲ್ಲಿ ಏನಿದೆ, ತಂದೆ ತಾಯಿ ಅಂತ ಒಂದು ಸ್ವಲ್ಪ ಭಯ ಇದ್ದೇ ಇರ್ತೀವಿ ನಮಗೂ. ಮಾತ್ರ ನಾವು ಅವ್ರನ್ನ ಪ್ರೀತಿಯಾಗಿ ಫ್ರೀಯಾಗಿ ನೀವು ಮಾತಾಡೋಕ್ಕೆ ಬಿಡಲಿಲ್ಲ ಅಂತಂದರೆ ದಯವಿಟ್ಟು ಕೆಲವು ಸಮಸ್ಯೆಗಳು, ಕೆಲವು ಬದಲಾವಣೆಗಳು ನೀವು ನೋಡ್ಕೋಬೇಕಾಗುತ್ತೆ. ಆ ವಿಚಾರದಲ್ಲಿ ತಂದೆ ತಾಯಿಗಳು ಇಬ್ಬರೂ ಜವಾಬ್ದಾರಿ ತೊಗೊಂಡ್ರೆ 100ಕ್ಕೆ 100 ಸ್ವಲ್ಪ ಆದರೂ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಸಮಸ್ಯೆ ಬಗೆಹರಿಸ್ಬೋದು. ಅದೇ ವಿಚಾರದಲ್ಲಿ ಬೇರೆ ಬೇರೆ ಡ್ರಗ್ಸ್ ಇರ್ಬೋದು, ಈ THCಯಲ್ಲಿ ಗಾಂಜಾ ಬರೋದಂಥ ಡ್ರಗ್ಸ್ ಇರ್ಬೋದು, ಕೆಮಿಕಲ್ ಈ ಕೊಕೇನ್ ಇರ್ಬೋದು, MDMA ಇರ್ಬೋದು, ಎಕ್ಸೆಸ್ ಇರ್ಬೋದು, ಹಲವಾರು ಡ್ರಗ್ಸು ನನಗೆ ಗೊತ್ತಿರೋಂಗೆ ಕೊಡಗಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ದಯವಿಟ್ಟು ಅದನ್ನು ನಿಲ್ಲಿಸ್ಬೇಕು ಅಂತಂದರೆ ಯಾರಾದರೆ ಇಲ್ಲಿ ಡ್ರಗ್ ಪೆಡ್ಲರ್ಸ್ ಇರ್ಬೋದು, ಡ್ರಗ್ಸಿಂದ ಮಾರಾಟ ಮಾಡೋಂಥ ಯುವಕರು ಇರ್ಬೋದು, ಅವ್ರನ್ನ ದಯವಿಟ್ಟು ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಕಾನೂನು ರೀತಿಲಿ ಕ್ರಮ ತೊಗೊಳ್ಳಿಕ್ಕೆ ನೀವು ಜವಾಬ್ದಾರಿ ತೊಗೋಬೇಕು. ಯಾಕೆ ಹೇಳ್ತೀನಿ, ನಾನು ಯಾಕಪ್ಪ ಆ ಜವಾಬ್ದಾರಿ ನಾನು ಯಾಕೆ ತೊಗೋಬೇಕು? ಯಾವನ ಕಂಪ್ಲೇಂಟ್ ಮಾಡಿ ಹೋಯ್ತಾನೆ, ಮಾತ್ರ ಅವನು ಒಬ್ಬನಿಂದ ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು. ಮಾತ್ರ ನಾನು ಪೊಲೀಸವ್ರಿಗೂ ನಾವೇನು ಡಿರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂತಂದರೆ, ಇಲ್ಲಿ ರಫೀಕ್ ನೀವೊಂದು ಕಂಪ್ಲೇಂಟ್ ಮಾಡ್ತೇವೆ ಯಾರಿಗೋ, ಅವ್ನು ಪೊಲೀಸ್ ಅವ್ನು ಏನಂತಾನೆ ಹೇಳಿ ಇಮಿಡಿಯೇಟಾಗಿ, ಸರ್ ನಿಮ್ಮ ವಿರುದ್ಧ ರಫೀಕೆ ಫೋನ್ ಮಾಡ್ತಾವನೆ ಅಂತಾರೆ. ಯಾರು ದುಶ್ಮನ್? ಈಗ ರಫೀಕೆ ದುಶ್ಮನ್ನು. ಆ ವಿಚಾರದಲ್ಲಿ ನಾವು ಪೊಲೀಸ್ಗೂ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದೀವಿ ಏನು ಅಂತಂದರೆ, ದಯವಿಟ್ಟು ಯಾರು ಕಂಪ್ಲೇಂಟ್ ಕೊಡ್ತಾರೆ ಈ ವಿಚಾರದಲ್ಲಿ ಅವ್ರ ಹೆಸರನ್ನ ಅನಾನಿಮಸ್ ಅಂದರೆ ಪಬ್ಲಿಕ್ಕಿಗೆ ಹೇಳ್ಕೊಡ್ಬಾರ್ದು ಅಂತ ನಾವು ಅದನ್ನ ಸೂಚನೆ ಕೊಟ್ಟಿದ್ದೀವಿ. ಮಾತ್ರ ಏನಾಗುತ್ತೆ ಅಂತಂದರೆ ಇತ್ತೀಚೆಗೆ ಪೊಲೀಸ್ಗೊಂದು ರೀತಿಲಿ ಅವ್ರಿಗೂ ಸ್ವಲ್ಪ ಸ್ಟ್ರಿಕ್ಟಾಗಿ ಕ್ರಮ ತಗೋಬೇಕು ಅಂತ ನಾನು ಅವ್ರಿಗೂ ಹೇಳ್ತೀನಿ. ನಮ್ಮ ಸ್ನೇಹಿತರ ಮಗ ಅದೇನೋ ದುಡ್ಡು ಇಸ್ಕೊಂಡು ಇಸ್ಕೊಂಡು ಬಿಡ್ತೀವಿ ಅಂತಂದರೆ ಯಾವ ಕಾರಣಕ್ಕೂ ಆ ಥರ ನಮ್ಮ ಗಮನಕ್ಕೆ ಬಂದರೆ ಕಾನೂನು ಕಠಿಣದ ಕ್ರಮ ನಿಮ್ಮ ಮೇಲೆ ತೊಗೊಳ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀವಿ. ನಿಮಗೂ ಏನು ಹೇಳ್ತೀನಿ ಅಂತಂದರೆ, ನೀವು ನನ್ನ ಅಣ್ಣನ ಮಗ, ನನ್ನ ತಮ್ಮನ ಮಗ, ಅವನ್ನ ಕಾಪಾಡಬೇಕು ಅಂತಂದರೆ ಈ ವಿಚಾರದಲ್ಲಿ ಯಾವ ಭ್ರಮೆ ಬಂದರೂ ನಾನು ಅದನ್ನ ಅವ್ರ ಪರ ಮಾಡೋಕ್ಕಾಗೋದಿಲ್ಲ, ಮಾಡೋದು ಇಲ್ಲ ಅಂತ ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ. ಆ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇತ್ತೀಚೆಗೆ ಹಣಕಾಸು ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಕಾರಣ ಏನು ಅಂತಂದರೆ, ತಂದೆ ತಾಯಿಗಳು ನಾವು ಸೇರಿ ಮಕ್ಕಳನ್ನ ಹಾಳು ಮಾಡ್ತಾಯಿದ್ದೀವಿ. ಏನು ಬೇಕಾದ್ರೂ ಕೊಡ್ಸೋಕ್ಕೆ ರೆಡಿ. ಬೈಕ್ ಬೇಕಾ ತೊಗೊಳ್ಳಿ, ಕಾರ್ ಬೇಕಾ ತೊಗೊಳ್ಳಿ, ಶವರ್ಮಾ ರೋಲ್ 2 ಬೇಕಾ ತೊಗೊಳ್ಳಿ. ಕರೆಕ್ಟಾ? ಅಲ್ಫಾಮ್ ಚಿಕನ್ ಡೈಲಿ ತಿನ್ನೋದೇ ನಾವು. ಈಗ ನಾನು ಹೇಳ್ತಾ ಇರೋದು ನಮ್ಮ ಮಕ್ಕಳಿಗೆ. ಆಮೇಲೆ ಯಾವುದೋ ಒಳ್ಳೆ ಐಟಮ್ಸ್ ತಿನ್ಸೋಕ್ಕೂ ನಾವು ಹೋಯ್ತಾ ಇಲ್ಲ. ನಾವು ಎಷ್ಟು ಈ ಥರ ನಾವು ನಮ್ಮ ಮಕ್ಕಳನ್ನ ಆರ್ಥಿಕ ಪರಿಸ್ಥಿತಿ ದುಡಿಯೋಕ್ಕೆ ನಾವು ಶಕ್ತಿ ಕೊಡ್ತಾ ಇಲ್ಲ, ನಾವೇ ದುಡ್ಡು ಕೊಡ್ತೀವಿ ಅವರಿಗೆ. ಆ ವಿಚಾರದಲ್ಲಿ ನಾನು ಅದಕ್ಕೆ ನಮ್ಮ ಯುವಕರಿಗೆ ಸಲಹೆ ಕೊಡ್ತೀನಿ ಅಂತಂದರೆ, ಡಾಕ್ಟರ್ ಮಂತರು ಯಾಕೆ ಸ್ಪೋರ್ಟ್ಸಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಂತಂದರೆ, ಸ್ಪೋರ್ಟ್ಸ್ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಅದೇ ರೀತಿಲಿ ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಒಂದು ರೀತಿಲಿ ಆ ಕಾರ್ಯಕ್ರಮಗಳ ಚಟುವಟಿಕೆಯಲ್ಲಿ ಸೇರಿಸ್ಕೊಂಡ್ರೆ ಈ ತಪ್ಪದ ದಾರಿನ ಹೋಗಲಿಕ್ಕೆ ಒಂದು ಸ್ವಲ್ಪ ತಡೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಇಲ್ಲ ಅಕ್ಕಪಕ್ಕದ ಮನೆಗಳಲ್ಲಿ ಈ ಥರ ಯಾರಾದರೂ ಯುವಕರು ಇಲ್ಲಾಂದರೆ ನಿಮ್ಮ ಸ್ನೇಹಿತರುಗಳು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಹೇಳಿ, ನಾವು ಮೆಡಿಕಲ್ ಆಗಿ
ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಿಮ್ಮ ಮುಖಾಂತರ ನಾವು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಸಹಾಯ ಮಾಡೋಣ ಆ ವಿಚಾರದಲ್ಲಿ. ಯಾಕಂತಂದರೆ ಅವ್ರ ಒಂದು ಜೀವನದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ಬೋದು. ಯಾಕಂತಂದರೆ ಮನೆಗಳಲ್ಲೇ ಒಡೆದೋಯ್ತವೆ. ಮನೆಗಳು ಒಡೆದೋಯ್ತಂದರೆ ಆಮೇಲೆ ಕೊನೆಯದಾಗಿ ಏನಾಗುತ್ತೆ ಹೇಳಿ, ಜೀವಕ್ಕೇ ಅನ್ಯಾಯ. ಆ ವಿಚಾರದಲ್ಲಿ ಜೀವನ ನಮ್ಮ ಕೈಲಿದೆ, ಕಾಪಾಡೋದಂತ ನಮ್ಮ ಜವಾಬ್ದಾರಿ. ಬರೀ ನಮ್ಮ ತಾಯ್ದಿರ ಜವಾಬ್ದಾರಿ ಅಲ್ಲ, ನಮ್ಮ ಗಂಡಸರುಗಳು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ, ಇದೇ ರೀತಿಲಿ ಬೇರೆ ಬೇರೆ ರೀತಿಲಿ ಡಾಕ್ಟರ್ ಬಾಸಿಲ್ ಅವ್ರು ಮಾತಾಡಿದ್ರು. ನಾನು ಆ ಪಾಯಿಂಟ್ಸಿಗೆ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ. ಡ್ರಗ್ಸ್ ವಿಚಾರದಲ್ಲಿ ಡ್ರಗ್ಸು ಮಾರಾಟ ಮಾಡೋದು ತಪ್ಪು, ಡ್ರಗ್ಸ್ ತಗೊಳ್ಳೋದು ತಪ್ಪು. ದಯವಿಟ್ಟು ಎರಡಕ್ಕೂ ನೀವು ಸೇರ್ಕೊಳ್ಳೋಕೆ ಹೋಗಬೇಡ್ದು. ಮಂತರ್ ಇರೋ ಗಂಟ ನಿಮ್ಗೆ ಯಾಕೆ ಕಾರಣಕ್ಕೂ ಆ ವಿಚಾರದಲ್ಲಿ ರಕ್ಷಣೆ ಅಂತೂ ಸಿಕ್ಕೋದಿಲ್ಲ ಅಂತ ನಾನು ಈ ವೇದಿಕೆಯಲ್ಲ, ನೀವು ಎಲ್ಲಿ ಕರೆದ್ರು ಅದೇ ರೀತಿಲಿ ನಾನು ಸ್ಟ್ಯಾಂಡ್ ಈ ವಿಚಾರದಲ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ ವತಿಯಿಂದ ಅದ್ಭುತವಾದ ಒಂದು ಕಾರ್ಯಕ್ರಮಗಳು ಇನ್ನೂ ಈ ಥರ ದೊಡ್ಡ ಕಾರ್ಯಕ್ರಮಗಳಕ್ಕಿಂತ ಸಣ್ಣದಾಗಿ ಒಂದು 20-30 ಜನ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಸ್ಕೂಲಿಂದ 9ನೇ ಕ್ಲಾಸಿಂದ PUC ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಸೇರಿಸ್ಕೊಂಡ್ರೆ ಅದ್ಭುತವಾಗಿ ಒಂದು ಅವ್ರಿಗೆ ಮನಸ್ಸನ್ನ ಒಂದು ರೀತಿಲಿ ಮೋಲ್ಡ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ವಿಚಾರದಲ್ಲಿ ನಿರಂತರವಾಗಿ ಈ ಫ್ಯಾಮಿಲಿ ಕಾನ್ಫರೆನ್ಸಿನ ಏನು ಬರೀ ಸುಂಟಿಕೊಪ್ಪಲ್ ಮಾಡಿದ್ದೀರಾ, ಬೇರೆ ಬೇರೆ ಕ್ಷೇತ್ರದಲ್ಲೂ ಮಾಡಿದ್ರೆ ಒಂದು ಅದ್ಭುತವಾಗಿ ಪ್ರಚಾರ ಸಿಗ್ತದೆ, ಅರ್ಥಪೂರ್ಣವಾಗಿ ಪ್ರಚಾರ ಸಿಗ್ತದೆ ಅಂತ ಹೇಳ್ತಾ ನಾನು ಕೈ ಮುಗ್ದೇನು ಕೇಳ್ಕೊತೀನಿ, ನಮ್ಮ ಜೀವನ ನಮ್ಮ ಕೈಲಿದೆ. ಯಾಕೆ ಕಾರಣಕ್ಕೂ ಅವ್ನು ಸೇದಿದ್ದನ್ನ ನಾನು ಒಂದು ಸ್ವಲ್ಪ ನೋಡಿದೆ ಅಂತ ಆ ಥರ ಎಕ್ಸ್ಕ್ಯೂಸ್ ಕೊಟ್ಟರೆ ನಾವು ನಮ್ಮ ಹಳ್ಳ ನಾವೇ ತೋಡ್ಕೊಳ್ಳೋಗೆ ಅಂತ ಹೇಳ್ತಾ, ಮತ್ತೊಮ್ಮೆ ಕುಟುಂಬಸ್ಥರಿಗೆಲ್ಲ ಒಂದಾಗಬೇಕು ಅಂತಂದರೆ ಖುಷಿಯಾಗಿರಬೇಕು. ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳು ಇರ್ಬೋದು, ಸಮಸ್ಯೆಗಳು ಇದ್ದೇ ಇರ್ತದೆ. ದಯವಿಟ್ಟು ಆ ಥರ ಏನಾದರೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದರೆ ಎಷ್ಟೋ ನಮಗೆ ಕೌನ್ಸಿಲರ್ಸ್ ಇರ್ತಾರೆ, ಫ್ಯಾಮಿಲಿ ಕೌನ್ಸಿಲರ್ಸ್, ಸಮಸ್ಯೆಗಳು ಬೇಕಾದಷ್ಟು ಇರ್ತವೆ. ಅದನ್ನ ಹೇಳ್ಕೊಂಡ್ರೇ ಆ ಮನಸ್ಸಿಗೆ ತಲೆಗೆ ಭಾರ ಕಡಿಮೆ ಆಗುತ್ತೆ. ಹೇಳಿಬಿಟ್ರೇ ನಾವು ಏನಾದ್ರು ಟ್ರೀಟ್ಮೆಂಟ್ ಸಿಗ್ತದಾ ಇಲ್ವಾ ನೆಕ್ಸ್ಟು, ಬಟ್ ಹೇಳ್ಕೊಂಡ್ರೆ ಆ ಸಮಸ್ಯೆ ಬಗೆಯಿರ್ತದೆ. ಯಾಕಂದರೆ ಈ ಡ್ರಗ್ಸ್ ಮಾಡೋರು, ಕೆಲಸ ಸಿಕ್ಕಿಲ್ದಿರೋರು ಬೇರೆ ಬೇರೆ ರೀತಿಲಿ ದಾರಿ ತಗೋತವ್ರೆ. ಕೆಲವು ಟೈಮಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಅದ್ಭುತವಾಗಿ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ತಂದೆ ತಾಯಿಗೆ ಬೈದ್ಬಿಟ್ರೆ ಏನು ಮಾಡ್ತಾರೆ ಹೇಳಿ, ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೋಯ್ತಾವ್ರೆ. ದಯವಿಟ್ಟು ಅದನ್ನು ಆ ರೀತಿಲಿ ಪ್ರೆಷರ್ನೂ ಮಾಡೋದು ತಪ್ಪು ಮಕ್ಕಳಿಗೆ. ಆ ವಿಚಾರದಲ್ಲಿ ನಮ್ಮ ಮಕ್ಕಳು ಸೂಕ್ಷ್ಮವಾಗಿ ದೇವರಂತ ನಮ್ಮ ಮಕ್ಕಳು ನಾವು ನೋಡ್ಕೋತಾ ಇರ್ತೀವಿ. ದಯವಿಟ್ಟು ಅವ್ರನ್ನ ಹಾಳು ಮಾಡಬಾರ್ದು, ಈ ರೀತಿಲಿ ತಲೆ ಮೇಲೂ ಕೂರಿಸ್ಕೋಬಾರ್ದು ಅಂತ ಹೇಳ್ತಾ, ಈ ವಿಸ್ಡಮ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದೇ ರೀತಿಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬನ್ನಿ. ನಾನು ಸಂಪೂರ್ಣ ಬೆಂಬಲ ನಿಮ್ಗೆ ಕೊಡ್ತೀನಿ. ನಮ್ಮ ಕಡೆಯಿಂದ ಏನಾದರೂ ಈ ಟ್ರೀಟ್ಮೆಂಟ್ಗಾಗಿರ್ಬೋದು, ಇಲ್ಲ ಅಂದರೆ ಈ ಥರ ಆರ್ಗನೈಸೇಷನ್ಸ್ಗಳಿಗಾಗಿರ್ಬೋದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಸುಂಟಿಕೊಪ್ಪ ಗ್ರಾಮಸ್ಥರಿಗೆ ನೀವು ಹೇಳ್ದಂಗೆ ನಾವು ಬೇಗ ಹೋಗ್ಬೋದು, ಲೇಟಾಗಿ ಬರ್ಬೋದು, ಮಾತ್ರ ಇದನ್ನು ನೀವು ಕೂತ್ಕೊಂಡು ನಮ್ಮ ಮಕ್ಕಳು ಬರೋಂಥ ನಮ್ಮ ದೇಶದ ಭವಿಷ್ಯ, ನಾವೇನಾದರೆ ದಾರಿ ತಪ್ಪಿಬಿಟ್ರೆ ಇಡೀ ಪ್ರಪಂಚ ಅಲ್ಲ ನಮ್ಮ ದೇಶದ ದಾರಿನೂ ಬೇರೆ ಬದಲಾವಣೆ ಆಗ್ಬೋದು. ಆ ವಿಚಾರದಲ್ಲಿ ಹೆಜ್ಜೆ ಹಾಕಂಥ ಸಂದರ್ಭದಲ್ಲಿ ನೋಡ್ಕೊಂಡು ಹೆಜ್ಜೆ ಇಡಬೇಕು ಅಂತ ನಿಮಗೆಲ್ಲರಿಗೂ ಹೇಳ್ತಾ, ನಾನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಎಲ್ಲ ಆರ್ಗನೈಸರ್ಸ್ಗೆ ಒಳ್ಳೆಯದಾಗಲಿ. ನಾವೇ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಈಗ ನಾನು ಕುಡಿ ಅಭ್ಯಾಸ ಇಲ್ಲ, ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ, ನಾನು ನಾನ್ ವೆಜ್ ತಿನ್ನೋಂಥ ಜಾಸ್ತಿ ಅಭ್ಯಾಸ ಇದ್ದೀನಿ. ಕೆಲವು ಟೈಮಲ್ಲಿ ಅದು ತಿನ್ನೋದು ಜಾಸ್ತಿ, ಅದನ್ನು ತಿನ್ನೋದು ತಪ್ಪು. ಅದಕ್ಕೋಸ್ಕರ ಕೆಲವು ಅಭ್ಯಾಸಗಳಲ್ಲಿ ಮಾಡರೇಷನಲ್ಲಿ ಮಾಡಬೇಕು, ಅಂದರೆ ಸ್ವಲ್ಪ ಮಾಡಬೇಕು. ಈಗ ಶಶಿಯಣ್ಣನ ನಾವು ಊಟಕ್ಕೆ ಕೂತ್ಬಿಟ್ರೆ 1 kg ತಿನ್ಬೋದು ಒಂದೊಂದು ಸಲಿನೇ, ಅದನ್ನೂ ತಪ್ಪೇ ಶಶಿಯಣ್ಣ. ಆ ವಿಚಾರದಲ್ಲಿ ಊಟ ಇರ್ಬೋದು, ಅದನ್ನು ಮಾಡರೇಷನ್. ಯಾಕಂದರೆ ಕೊಲೆಸ್ಟ್ರಾಲು ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತವೆ. ಆ ವಿಚಾರದಲ್ಲಿ ಎಕ್ಸಸೈಸ್ ಮುಖ್ಯ, ಇಲ್ಲಾಂದರೆ ಒಂದು ಸ್ಪೋರ್ಟ್ಸ್ ಕಲಿಯೋಕ್ಕೆ ಮುಖ್ಯ ಅಂತ ನೀವೆಲ್ಲರಿಗೂ ಒಂದು ರೀತಿಯಲ್ಲಿ ದಿನನಿತ್ಯದಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಥರ ಕಾರ್ಯಕ್ರಮಗಳು ನಿರಂತರವಾಗಿ ನಾವು ಭಾಗವಹಿಸಬೇಕು ಅಂತ ಆಸೆ ಇರೋದ್ರಿಂದ ನಾನು ಅದಕ್ಕೆ ಕಾರ್ಯಕ್ರಮಕ್ಕೆ ಮಿಸ್ ಮಾಡಲ್ಲ ಅಂತ ಹೇಳಿದೆ. ಶಬೀರ್ ಬಾಯ್ಗೆ ಒಳ್ಳೆಯದಾಗಲಿ. ಶಬೀರ್ ಬಾಯ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಮುಂದೆ ವರಿಸಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.